KSRT ಬಸ್ನವ್ರಿಗೆ ಡ್ರೈವರ್ಗಳಿಗೆ ಈ ಹೊಸ್ತಾಗ ಬಂದಿರಲ್ಲ ಸರ್, ಡ್ರೈವಿಂಗ್ ಕಲ್ತಾರಲ್ಲ ಸರ್, ಅವ್ರಿಗೆ ಇನ್ನೂ ಹಾಕಿಲ್ಲ. ನಮ್ಗೆ ಡ್ರೈವಿಂಗ್ ಕೊಡಲಿಲ್ಲ. 4 ವರ್ಷ ಕ್ಲೀನರ್ ಕೆಲಸ ಮಾಡಿದ್ರೆ ಈ ಜಾಗ ಕುಣಿಸ್ನೇ ಇಲ್ಲ. ರೈತರು ಎರಡನೇದು ಇದು. ಹೌದು, ಲಾರಿನೇ ದೇಶದ ಬೆನ್ನೆಲುಬು ಅಂತಾರಲ್ಲ. ಏನೇ ಹೇಳಿ, 1 ತಿಂಗಳು ನಿಲ್ಸ್ಬಿಟ್ರೆ ಲಾರಿ ಅವರು, ರೈತ 1 ತಿಂಗಳು ನಿಲ್ಸ್ಬಿಟ್ರೆ ಕಥೆ ಮುಗೀತು. ಲಾರಿ ಡಿಪಾರ್ಟ್ಮೆಂಟ್ 1 ತಿಂಗಳು ನಿಲ್ಸ್ಬಿಟ್ರೆ ಜೀವನ ಮಾಡೋಕ್ಕಾಗಲ್ಲ. ದೇಶನೇ ಈ ಗಾಡಿ 30 ಲಕ್ಷ ಭಾರತ್ ಬೆಂಜಿಗೆ, ಇದಕ್ಕೆ 20 ಲಕ್ಷ. ಇದು ಸೆಕೆಂಡ್ ಗಾಡಿಗೆ 2016 ಜಮ್ಮು ಕಾಶ್ಮೀರ ಆ ಕಡೆ ಹೋಗ್ತಿದ್ವಿ. ಈ ಗಾಡಿ ಓಕೆ, ಅದೆಲ್ಲ ಸ್ಟಾರ್ಟಿಂಗ್ ಅಲ್ಲಿ ಹೊಡಿತಿದ್ವಿ. ನೀವೇ ಹೋಗ್ತಿದ್ರಿ? ನಾವು ಹೋಗ್ತಿದ್ವಿ ಸರ್, ಬೇರೆ ಇನ್ನೊಬ್ರು ಹೋಗ್ತಿತ್ತು, ಓನರ್ ಇನ್ನೊಬ್ರು. ಅವ್ರು ಸ್ವಂತ ಹೋಗ್ತಿದ್ರಾ? ಅವ್ರು ಡ್ರೈವರ್, ಅವ್ರು ಕೊಡ್ಬಿಟ್ಟು ನಾವು ತಗೊಂಡು ಅವ್ರ ಹತ್ರ ನೀವು ತಗೊಂಡಿರೋದು. ಏನ್ ಬೆನಿಫಿಟ್ ಇಲ್ಲ ಲಾರಿ ಅವರಿಗೆ ಸರ್ಕಾರದಿಂದ? ಕೇಳಿ ಎಲ್ಲಾರ ನೋಡಿ, ಲಾರಿ ಅವ್ರಿಗೆ ಉಂಟಾ? ಇಲ್ಲ ಸರ್, ಖಂಡಿತ ಇಲ್ಲ. ಸರ್ ನಮಸ್ತೆ. ನಮಸ್ಕಾರ ಸರ್, ಹೇಳಿ ಸರ್. ನಿಮ್ಮ ಹೆಸರು? ಮಾದೇವ ಸ್ವಾಮಿ. ಮಾದೇವ ಸ್ವಾಮಿ. ಓಕೆ, ಎಲ್ಲಿ ಸರ್ ನಿಮ್ಮೂರು? ನಮ್ಮೂರು ನಂಜನಗೂಡು, ಮೈಸೂರು ಹತ್ರ. ಓಕೆ, ಇದು ನಿಮ್ಮ ಸ್ವಂತ ಗಾಡಿನ? ಇಲ್ಲ, ಡ್ರೈವರ್. ಎಷ್ಟು ವರ್ಷ ಆಯ್ತು ಸರ್ ಡ್ರೈವಿಂಗ್ ಫೀಲ್ಡ್? ಡ್ರೈವರ್ ಬಂದು ಡ್ರೈವರ್ ಆಗಿ 25 ವರ್ಷ ಆಯ್ತು. 25 ವರ್ಷ. ಅದಕ್ಕಿಂತ ಮೊದಲು ಏನ್ ಮಾಡ್ತಾ ಇದ್ರಿ ಸರ್? ಕ್ಲೀನರ್ ಕೆಲಸ ಮಾಡ್ತಿದ್ವಿ. ಓ, ಕ್ಲೀನರ್ ಕೆಲಸ. 5 ವರ್ಷ ಕ್ಲೀನರ್ ಕೆಲಸ, ಡ್ರೈವರ್ 25 ವರ್ಷ. ಓಕೆ, ಬಂದಿರೋದು ಯಾವ ಟೈಮಲ್ಲಿ ಸರ್ ನೀವು ಡ್ರೈವಿಂಗ್ ಕೆಲಸಕ್ಕೆ? ಡ್ರೈವಿಂಗ್ ಗೊತ್ತಿಲ್ಲ ಸರ್, ಅದು ಅವಾಗೆಲ್ಲ ಗೊತ್ತಿಲ್ಲ. ಓ, ವರ್ಷ ನೆನಪಿಲ್ಲ ನೆನಪಿಲ್ಲ ಸರ್. ಸಾಧಾರಣ ಎಷ್ಟು ವರ್ಷ ಆಗಿರ್ಬೋದು ಆ ಟೈಮಲ್ಲಿ? ಅವಾಗ ಒಂದು ಈಗ ನಮ್ಮ 43 ವರ್ಷ, 44 ವರ್ಷ ನಿಮಗೆ. ಓಕೆ, 4ನೇ ಕ್ಲಾಸ್ ಓದ್ಬಿಟ್ಟು ಡಿಪಾರ್ಟ್ಮೆಂಟ್ ಬಂದು. ಓಕೆ, ಓ 4ನೇ ಕ್ಲಾಸ್ ಓದಿ ಡಿಪಾರ್ಟ್ಮೆಂಟ್ ಲಾರಿ ಡಿಪಾರ್ಟ್ಮೆಂಟ್ ಗೆ ಬಂದಿದ್ದು. ಹೇಗೆ ಸರ್ ಲಾರಿ ಫೀಲ್ಡ್? ಲಾರಿ ಡಿಪಾರ್ಟ್ಮೆಂಟ್ ನೋಡಿ, ನೀರಿನ ಮೇಲೆ ಒಳ್ಳೆಯದು. ಇವತ್ತಿನ ಭಾರಿ ಕಷ್ಟ, ಅವಾಗ ಭಾರಿ ಚೆನ್ನಾಗಿತ್ತು. ನೀವು ಸ್ಟಾರ್ಟಿಂಗ್ ಬಂದಾಗ ಸೂಪರ್ ಆಗಿತ್ತು. ಅವಾಗ ಡಿಪಾರ್ಟ್ಮೆಂಟು ಸಕ್ಕತ್ತಾಗಿತ್ತು, ಜನ ಮರ್ಯಾದೆ ಕೊಡ್ತಿರು. ಒಳ್ಳೆ ಆಗ ವೆಹಿಕಲ್ ಕಮ್ಮಿ, ಡ್ರೈವರ್ಗಳು ಕಮ್ಮಿ. ಈಗ ಡ್ರೈವರ್ ಎಲ್ಲ ಸ್ಕೂಲ್ ಡ್ರೈವಿಂಗು, ಕ್ಲೀನರ್ ಕೆಲಸ ಯಾರು ಮಾಡಲ್ಲ, ಡೈರೆಕ್ಟ್ ಆಗಿ ಬಂದ್ಬಿಡ್ತಾರೆ. ಎಲ್ಲ ಡೈರೆಕ್ಟ್ ಅಡಿಲ್ ನೆಟ್ಟು ಎಷ್ಟು ಅಂತ ಅವ್ರಿಗೆ ಗೊತ್ತಿಲ್ಲ. ಇನ್ನೂ ಆ KSRT ಅವ್ರಿಗೆ ಅದು ಗೊತ್ತಿಲ್ಲ. ಎಂತ ಸರ್? KSRT ಬಸ್ನವ್ರಿಗೆ ಡ್ರೈವರ್ಗಳಿಗೆ ಈ ಹೊಸ್ತಾಗ ಬಂದಿರಲ್ಲ ಸರ್, ಕಾಂಟ್ರಾಕ್ಟ್ ಬೇಸ್ ಅಲ್ಲಿ. ನಮ್ಮಕ್ಕ ಇದು ಡ್ರೈವಿಂಗ್ ಕಲ್ತಾರಲ್ಲ ಸರ್, ಅವ್ರಿಗೆ ಇನ್ನೂ ಹಾಕಿಲ್ಲ. ಅಂದ್ರೆ ಗಾಡಿ ಬಗ್ಗೆ ಎಂತ ಸಹ ಕ್ಲೀನರ್ ಕೆಲಸ ಮಾಡಿ ಡ್ರೈವರ್ ಆದಾಗ ಅವನು ಪಕ್ಕ ಡ್ರೈವರ್, ಎಕ್ಸ್ಪರ್ಟ್ ಇರ್ತಾನೆ. ಎಲ್ಲ ಘಾಟಿ ಎಲ್ಲ ಇಳಿಸ್ಬೇಕು, ಲೋಡ್ ಗಾಡಿ ಎಲ್ಲ ಘಾಟಿ ಇಳಿಸ್ಬೇಕು. ಓಕೆ, ತಮಿಳ್ನಾಡು ಘಾಟ್ ಐತೆ, ಅಲ್ಲೆಲ್ಲ ಫುಲ್ ಘಾಟಿ. ನೀವು ತಮಿಳ್ನಾಡೆಲ್ಲ ಹೋಗ್ತೀರಾ? ತೂತ್ಕುಡಿ. ಓಕೆ, ಉಪ್ಪು ತುಂಬಲಿಕ್ಕೆ. ಉಪ್ಪು ತುಂಬಬೇಕು, ತೂತ್ಕುಡಿ, ಉಪ್ಪು, ಕಲ್ಲಿಜಲು ಏನಾಯ್ತು ಅದು. ಹಾಗೆ ಸರ್, ಇದು KSRTC ಅಲ್ಲಿ ಹೇಳಿದ್ರಲ್ವಾ ಡ್ರೈವರ್ ಗಳು ಅಷ್ಟೊಂದು ಅನುಭವ ಇರಲ್ಲ ಸರ್. ಹಳೆಬರು ಪಕ್ಕ. ಈಗ ಎಲ್ಲ ಸ್ಕೂಲ್ ಡ್ರೈವಿಂಗ್ ಮಾಡ್ತಾರಲ್ಲ, ಭಾರಿ ಕಷ್ಟ ನೋಡ್ತಿರಲ್ಲ ಡ್ರೈವಿಂಗು. ಹೌದು, ಎರ್ರಬೇರಿ ಕಾರ್ನವರು, ನಮ್ಮ ಲಾರಿಯವ್ರ ಕಷ್ಟ ನೋಡಿದಿರಲ್ಲ. ಹೌದು, ಕೊಡ್ಲಿಲ್ಲ ಅಂದ್ರೆ ಚೌಕ್ ಕೊಡೋದು, ಲೋಡ್ ಗಾಡಿ ಎಲ್ಬು. ಹೌದು, ನಿಮ್ದು ಸಡನ್ ಆಗಿ ಪಿಕಪ್ ತಗೊಳ್ಳಲ್ಲ, ಅದ ಅರ್ಥ ಮಾಡ್ಕೋಬೇಕು. ಓಕೆ ಸರ್, ಅವಾಗ ಸೂಪರ್ ಇತ್ತು ಬಿಡಿ. ಅಂದ್ರೆ ಸೂಪರ್ ಅಂದ್ರೆ ಯಾವ ತರ ಸರ್? ಅದು ಸೂಪರ್ ಅಂದ್ರ ಅವಾಗ ಕ್ಲೀನರ್ ಕೆಲಸ ಮಾಡಿ ಡ್ರೈವರ್ ಆಯ್ತಿರು. ಓಕೆ, ಡ್ರೈವರ್ ಕಲ್ ಹೊಡಿಸ್ಕೊಂಡು ಡ್ರೈವರ್ ಆಯ್ತಿದ್ವಿ. ಡೈರೆಕ್ಟ್ ಆಗಿ ಯಾರು ಬರ್ತಾ ಇರ್ಲಿಲ್ಲ. ನಮ್ಗೆ ಡ್ರೈವಿಂಗ್ ಕೊಡ್ಲಿಲ್ಲ. 4 ವರ್ಷ ಕ್ಲೀನರ್ ಕೆಲಸ ಮಾಡಿದ್ರೆ ಈ ಜಾಗ ಕುಣಿಸ್ನೇ ಇಲ್ಲ. ಡ್ರೈವಿಂಗ್ ಸೀಟ್ ಕುಣಿಸ್ಲಿಲ್ಲ ನನ್ನ. ಆತರ ಕಷ್ಟ ಬಿದ್ದು, ಅಷ್ಟು ಸ್ಟ್ರಿಕ್ಟ್ ಇತ್ತು ಡಿಪಾರ್ಟ್ಮೆಂಟ್. ಇವಾಗ ಇಲ್ಲ. ಕ್ಲೀನರ್ ಯಾರಿದ್ದಾರೆ ನೋಡಿ, ಒಂದು ಗಾಡಿ ಇದ್ದಾರ ಕ್ಲೀನರ್? ಇಲ್ಲ, ಯಾರು ಇಲ್ಲ. ನೀವು ಸಹ ಒಬ್ರೇ ಇದ್ದೀರಾ? ಒಬ್ರೇ ನೋಡಿ. ಇಲ್ಲಿಂದ ಲೆಕ್ಕ ಮೈಸೂರಿಂದ ಇಲ್ಲಿ ಎಷ್ಟು ಕಿಲೋಮೀಟರ್? ಒಂದು 700 ಕಿಲೋಮೀಟರ್ ಆಯ್ತದೆ. 700 ಕಿಲೋಮೀಟರ್ ಆಗ್ತದೆ. ಇಲ್ಲಿಂದ ತೂತ್ಕುಡಿ ಎಷ್ಟು ಕಿಲೋಮೀಟರ್ ಆಯ್ತದೆ? ತಮಿಳ್ನಾಡು ಲಾಸ್ಟ್ ಬಾರ್ಡರ್. ಹೌದು, 1,500 ಮೇಲೆ ಆಗ್ತದೆ. ಅಲ್ಲಿಂದ ಒಬ್ಬನೇ ಓಡಿಸ್ಬೋದು. ಓಕೆ, ಒಬ್ರೇ ಓಡಿಸ್ತೀರಾ? ಓಕೆ, ಇದು ಸರ್ ನೀವು ಡಿಪಾರ್ಟ್ಮೆಂಟ್ ಗೆ ಬಂದಾಗ ಸಹ ಇದೇ ರೂಟ್ ಅಲ್ಲಿ ಅಡ್ಡಾಡ್ತಿರೋದು? ಈ ರೂಟು, ಎಲ್ಲ ರೂಟು, ಹೈದರಾಬಾದ್, ಕೇರಳ. ಅವಾಗ ಕನ್ನಡ ಡ್ರೈವರ್ಗಳು. ಅವಾಗ ಈ ತರ ದೊಡ್ಡ ಗಾಡಿ ಇರಲಿಲ್ಲ, ಬರೀ ಚಿಕ್ಕ ಗಾಡಿ. ಹೌದು, ಎಲ್ಲ 6 ವೀಲ್ ಗಾಡಿ. ಈಗೆಲ್ಲ ದೊಡ್ಡ ಗಾಡಿಗೂ ಇಲ್ಲ, 6 ವೀಲ್ ಗಾಡಿಗೂ ಇಲ್ಲ, ದೊಡ್ಡ ಗಾಡಿಗೂ ಇಲ್ಲ, ಯಾರಿಗೂ ಇಲ್ಲ. ಓಕೆ, ಅಂದ್ರೆ ಹೊಸದಾಗಿ ಫೀಲ್ಡಿಗೆ ಬರ್ತಾ ಇಲ್ಲ. ಗೊತ್ತಿಲ್ಲ ಯಾರು ಬರ್ತಾರೆ ಸರ್ ಡಿಪಾರ್ಟ್ಮೆಂಟ್. ಎಲ್ಲ ಬಸ್ ಒಂದು ಹೋಗಿದ್ದಾರೆ. ಓಕೆ, ಯಾರಿಗೆ ಸಿಕ್ಕಲ್ಲ ನೋಡ್ಕೊಳ್ಳಿ. KSRTC ಹೋಗ್ತಾ ಇದ್ದಾರೆ, ಎಲ್ಲ ಕಲ್ತ್ಕೊತಾರೆ ಹೋಯ್ತಾರೆ. ಅವ್ರಿಗೂ ಗೌರ್ಮೆಂಟ್ ಇಲ್ಲ ಈಗ.
ಲಾರಿಯಲ್ಲಿ ಅಷ್ಟೊಂದು ಬೆನಿಫಿಟ್ ಇಲ್ವಾ? ಲಿಮಿಟ್ ಐತೆ ಸರ್, ಕಷ್ಟ ಬೀಳ್ಬೇಕು, ನೈಟ್ ಎಲ್ಲ ನಿದ್ಗೆಡ್ಬೇಕು, ಓ, ಹಗ್ಗ ಹಾಕಬೇಕು, ಹಗ್ಗ ಹಾಕ್ಬೇಕು, ತಾರ್ಪಲ್ ಹಾಕ್ಬೇಕು, ಮಳೆ ಬಂದ್ರೆ ಹಿಂಸ, ಮತ್ ನೈಟ್ ಎಲ್ಲ ಕಾಯ್ಬೇಕು, ಹೆಚ್ಚು ಮಾಡಿ ಹೌದು ಯಾರು ಕಷ್ಟ ಹೆಂಗೆ ಅಂತ. ಹೌದು, ಅದು ಬಸ್ಸಲ್ಲಿ ಆತರ ಇಲ್ಲ. ಬಸ್ಸಲ್ಲಿ ಇಲ್ಲ, ಬೆಳಿಗ್ಗೆ ಬರ್ತಾರ ಸೈಕಲ್ ಹಿಡಿತಾರ, ಅವಾಗ ಬಟ್ಟೆ ಒಳ್ಳೊಳ್ಳೆ ಬಟ್ಟೆ ಹಾಕತಾರ, ನಾವ್ ಹಾಕಲಾಕತ್ತ ನೋಡಿ. KSRTC ಡ್ಯೂಟಿ ಸಿಗ್ಲಿಲ್ಲ ಆದ್ರೆ ಕೊನೆ ಪಕ್ಷ ಸ್ಲೀಪರ್ ಬಸ್ಸಿಗಾದ್ರೂ ಹೋಗ್ತಾರೆ ಹೋಯ್ತಾರೆ. ಕೆಲವಷ್ಟು ಜನ. ವಹಿಸಿದ್ದಾರೆ ಲಾರಿ ಮಾತ್ರ ಬರಲ್ಲ. ಲಾರಿ ಯಾರು ಕಷ್ಟ ಅಲ್ಲ ಸರ್ ಲಾರಿ ಡ್ರೈವರ್ದು. ಓನರ್ಗಳು ಬಂಡವಾಳ ಹಾಕಿರ್ತಾರ, ಇವತ್ತು ಗಾಡಿ ವೆಹಿಕಲ್ ಜಾಸ್ತಿ, ಹೌದು, ಕಾಂಪಿಟೇಷನ್ ತುಂಬಾ, ಗಾಡಿಗಳು ಜಾಸ್ತಿ, ಭಾರಿ ಕಷ್ಟ ಅಲ್ಲ, ನೀವೇನು ಸಿಕ್ಕಾಪಟ್ಟೆ ಕಾಂಪಿಟೇಷನ್ ಅಲ್ವಾ? ಭಾರಿ ಕಷ್ಟ. ಲಾರಿ ಡಿಪಾರ್ಟ್ಮೆಂಟು ಒಂದ್ ತಿಂಗಳು ನಿಲ್ಸ್ಬಿಟ್ರೆ ಜೀವನ ಮಾಡೋಕ್ಕಾಗಲ್ಲ ದೇಶನೇ. ಯಾರು ಮಾಡ್ತಾರೆ, ಈಗ ನಾವು ರೈತರು ಫಸ್ಟ್ ರೈತರು ಬೆಳಿತಾರ, ಹೌದು, ಎಡ್ಡೆ ನಾವೇ. ಖಂಡಿತ ಸರ್. ಈ ಲಾಕ್ಡೌನ್ ನಾವೆಲ್ಲ ಕಷ್ಟ ಬಿದ್ಕೊಡ್ದು. ಹೌದು ಲಾಕ್ಡೌನ್ ಹೌದು, ಎಲ್ಲ ಬಂದ ಎಲ್ಲ ಲಾರಿ ಮಾತ್ರ ಮೂಗ್ ಹಾಕೊಂಡು ಎಲ್ಲ ಹೊಡೆದು. ಹೌದು, ಲಾರಿ ಮಾತ್ರ ನಡೀತಾ ಇತ್ತು ಆ ಟೈಮಲ್ಲಿ, ಎಲ್ಲರೂ ಸಹ ಮನೇಲಿ ಇದ್ರು ಆ ಟೈಮ್. ರೈತರು ಎಡ್ನೇದು ಇದು. ಹೌದು, ಲಾರಿನೇ ದೇಶದ ಬೆನ್ನೆಲುಬು ಅಂತಾರಲ್ಲ. ಏನೇ ಹೇಳಿ, ಒಂದ್ ತಿಂಗಳು ನಿಲ್ಸ್ಬಿಟ್ರೆ ಲಾರಿ ಅವರು, ರೈತ ಒಂದ್ ತಿಂಗಳು ನಿಲ್ಸ್ಬಿಟ್ರ ಹೌದು, ಕಥೆ ಮುಗೀತು. ಕತೆ ಮುಗೀತು. ಈಗ ಪ್ರತಿಯೊಂದು ಗುಳಗತ್ತೀವಿ ನಾವು, ಪ್ರತಿಯೊಂದು ಡ್ರೈವರ್ ಗಳೇ ತರೋದಲ್ವಾ? ಬಟ್ಟೆ ಹಾಕೊಳ್ಳೋದು, ಚಪ್ಪಲಿ ಹಾಕೊಳ್ಳೋದು, ಅವರು ಡ್ರೈವರ್ ಮರ್ಯಾದೆ ಕೊಡಲ್ಲ. ಆ ಕೂಟ್ರು ಹೊಳಿತಾರ ಅಂತಾರ, ಅರ್ಥ ಮಾಡ್ಕೋಬೇಕು ಅದ. ಹೌದು, ಒಂದು ತಿಂಗಳು ನಿಲ್ಸ್ಬಿಟ್ರೆ ಸರ್, ರೈತ ತಿನ್ನಾಗ ಎಲ್ಲ ಪ್ರತಿಯೊಂದು ಬೆಳಿತಾರ, ತಂದಿ ನಮಗೆ ಕೊಡ್ತಾರ ಸಾಕ್ಸು ಅಂತ. ನಾವು ಬಂದು ಇಲ್ಲಿಂದ ಅಲ್ಲಿಗೆ ತಗೊಬರ್ಬೇಕು, ಅಲ್ಲಿಂದ ಇಲ್ಲಿ ತಗೊಬರ್ಬೇಕು. ಮನುಷ್ಯ ತಿನ್ನೋತಾನೆ, ಬೇರೆ ಏನು ತರಲ್ಲ ತಾನೆ. ನಾವು ಮನುಷ್ಯಂಗೆ ಆಗತ್ತಾನೆ ತರೋದು ನಾವು. ಹೌದು, ಇದು ಹೇಳಿ, ಈಗ ಮನೆ ಕಟ್ಟಬೇಕು ಅವರು ನಾವೇ ಬೇಕು ತರಬೇಕು, ಏನೇ ತರಬೇಕು, ಒಂದು ಮೆಡಿಕಲ್ ಆಸ್ಕ ತರಬೇಕು ಅವ್ರು ನಾವೇ ತಗೊಬರ್ಬೇಕು, ಡ್ರೈವರೇ ಬೇಕು. ಹೌದು, ಏನ್ ಡ್ರೈವರೇ. ಹೌದು, ಆಂಬ್ಯುಲೆನ್ಸ್ಗೂ ಸಹ ಡ್ರೈವರೇ ಬೇಕು. ಡ್ರೈವರೇ ಬೇಕು. ನಾವು ಆಂಬುಲೆನ್ಸ್ ಬಂದ್ಬಿಟ್ರೆ ನಾವು ಫಸ್ಟ್ ಅದಕ್ಕೆ ಜಾಗ ಕೊಡ್ಬಿಡ್ತೀವಿ. ಹೌದು, ಅದಕ್ಕೆ ಮೊದಲೇ ಪ್ರಿಫರೆನ್ಸ್. ಅದು ಒಬ್ಬ ಒಳ್ಳೆ ಜೀವ ಕಾಪಾಡಬೇಕು ಒಬ್ಬ ಡ್ರೈವರು. ಹೌದು, ಅವ್ನ ಜೀವನ ಬಿಟ್ಬಿಟ್ಟು ಕಾಪಾಡ್ತಿರ್ತಾನೆ, ಹಾಗೆ ನೋಡ್ತಿರಲ್ಲ. ಹೌದು, ಎಷ್ಟೋ ಜನ ಹೆಲ್ಪ್ ಮಾಡ್ತಾರ, ಹೌದು, ಸೈಡ್ ಕೊಟ್ಬಿಡ್ತಾರೆ. ಸೈಡ್ ಕೊಡ್ಬಾರ್ದು, ಕೂಟ್ರಿಲ್ಲ ಬೈಕ್ಲೆಲ್ಲ ಜಾಗ ಕೊಡು ಅಂತ ಅಂದ್ಬಿಡ್ತಾರೆ. ಒಬ್ಬ ಡ್ರೈವರ್ನ ಒಂದು ವ್ಯಕ್ತಿ ಮರ್ಯಾದೆ ಕೊಡ್ಬೇಕು ಜನ. ಓಕೆ ಸರ್, ನೀವು ಬಂದಾಗ ಬಾರಿ ಚೆನ್ನಾಗಿತ್ತ. ಡ್ರೈವರ್ ಹೋಗಿ ಓನರ್ಗಳು ಹೋಗಿ ಕರ್ಕೊಬರ್ತೀವಿ. ಓ, ಡ್ರೈವರ್ಗಳಿಗೆ ಹೋಗಿ ಬನ್ನಿ ಅಂತಂದು. ಈಗ ಬಾರಿ ಸಿಂಗಲ್ ರೋಡ್ ಡ್ರೈವಿಂಗ್ ಪಕ್ಕ ಇತ್ತು. ಓಕೆ, ಡ್ರೈವಿಂಗ್ ಮಾತ್ರ ಪಕ್ಕ ಇತ್ತು. ಇವಾಗ ಸಿಂಗಲ್ ರೋಡ್ ಅಲ್ಲಿ. ಓಕೆ, ಇವಾಗ ಡಬಲ್ ರೋಡ್ ಆದ್ರೂ ಭಾರಿ ಕಷ್ಟ ಸರ್, ಬಾರಿ ಕಷ್ಟ, ಹಾಗೆ ಅಲ್ವಾ? ಜಾಸ್ತಿ ಚಿಕ್ಕಲೆ ಗಾಡಿಗಳು ಆಕ್ಸಿಡೆಂಟ್ ಆಗ ನೋಡ್ತಿರಲ್ಲ. ಹೌದು, ಕಾರು ಕೂಟ್ರು ಜಾಸ್ತಿ. ಹೌದು, ಟೂ ವೀಲರೇ ಜಾಸ್ತಿ. ಟೂ ವೀಲರ್ ಜಾಸ್ತಿ. ನಮ್ಮ ಬೆಂಗಳೂರಿಂದ ಮೈಸೂರು ಬರಾಗ ಸಿಂಗಲ್ ರೋಡೇ ಇತ್ತು. ಈ ರೋಡ್ ಏನಾಗ ಇವಾಗ ಮಂಗಳೂರು ರೋಡ್, ಮೈಸೂರಿಂದ ಮಂಗಳೂರು, ಬೆಂಗಳೂರಿಂದ ಮಂಗಳೂರು ಬರೋ ಸಿಂಗಲ್ ರೋಡ್ ಈಗ. ಹೌದು, ಈಗ ವರ್ಷ ಡಬಲ್ ರೋಡ್ ಮಾಡ್ಯಾರ. ಆಗ ಡ್ರೈವಿಂಗ್ ಸೂಪರ್ ಆಗಿತ್ತು, Super. ಕ್ಲೀನರ್ ಆಗಿ ಡ್ರೈವರ್ ಆಯ್ತಿದ್ದ. ಈಗೆಲ್ಲ ಏಕ್ದಮ್ ಡ್ರೈವರ್ ಆಯ್ತ. ಹೌದು ಸರ್, ಅವಾಗ ಮತ್ತೆ ಇವಾಗ ಸಹ ಅಷ್ಟೇ ಉಳಿತಾ ಇದೆ ಅಂತ ಅಲ್ವಾ ಲಾರಿಯಲ್ಲಿ? ಇವಾಗ ಉಳಿಯಲ್ಲ ಬಿಡಿ ಸರ್, ಅವಾಗ ಉಳಿತಿತ್ತು. ಅವಾಗ ಉಳಿತಿತ್ತು, ಇವಾಗ ಏನು ಉಳಿಯಲ್ಲ ಬಿಡಿ ಸರ್. ಡಿಯರ್ ರೈಟ್ ಜಾಸ್ತಿ, ಟ್ಯಾಕ್ಸ್ ಜಾಸ್ತಿ, ಇನ್ಸೂರೆನ್ಸ್ ಜಾಸ್ತಿ. ಸರ್, ನೀವು ಲೈಫಲ್ಲಿ ಯಾವತ್ತು ಸ್ವಂತ ಗಾಡಿ ಮಾಡಿಲ್ಲ, ಸೇಲ್ ಮಾಡಕ್ಕದು ಸರ್. ಆ ಟೈಮಲ್ಲಿ ಇತ್ತು, ಈಗಿಲ್ಲ. ಈಗಿಲ್ಲ. ಈಗ ಆಗಲ್ಲ ಸರ್. ಓಕೆ ಸರ್, ಯಾವ ಟೈಮಲ್ಲಿ, ಯಾವ ವರ್ಷದಿಂದ ಸರ್? ಅವಾಗ ಸರ್ ನಾವು ಡ್ರೈವರ್ ಆದಾಗ ಒಂದು 5 ವರ್ಷ ಚೆನ್ನಾಗಿತ್ತು. ಒಂದು 5 ವರ್ಷ ಚೆನ್ನಾಗಿದೆ. ನಮ್ಮ ಕ್ಲೀನಾಗಿ ಕೆಲಸ ಮಾಡೋಕೆ ಸೂಪರ್ ಆಗಿತ್ತು. ಸೂಪರ್ ಇತ್ತು. ಸೂಪರ್ ಇತ್ತು. ಓಕೆ ಸರ್, ಯಾವ ವರ್ಷದಿಂದ ಸರ್ ಫುಲ್ ಡಲ್ ಆಗ್ತಾ ಬಂತು? ಡೆಲ್ಲಿ ಸರ್ ಈಗ ಆಯ್ತಲ್ಲ ಸರ್. ಯಾವಾಗ ಕೊರೋನಾ ಇಲ್ಲ ಸರ್, ಕೊರೋನಾಗೂ ಸಂಬಂಧ ಇಲ್ಲ ನಮ್ಗೆ. ಕೊರೋನಾಕ್ಕಿಂತ ಮೊದಲೇ ಡಲ್ ಆಗಿದೆ. ಡೆಲ್ ಆಯ್ತು, ಲಾರಿ ಡಲ್ ಆಯ್ತು ಅಂದ್ರೆ ತುಂಬಾ ಗಾಡಿ ಬಂತ, ಗಾಡಿ ಜಾಸ್ತಿ ಆಯ್ತು. ಮಕ್ಕಳು ಈಗೆಲ್ಲ ಸರ್ ಈಗ ಎಲ್ಲ 20 ಲಕ್ಷ 30 ಲಕ್ಷ ಸರ್. ಹೌದು, ಈ ಗಾಡಿ 30 ಲಕ್ಷ, ಅದು ಭಾರತ್ ಬೆಂಜಿಗೆ ಇದಕ್ಕೆ 20 ಲಕ್ಷ. ಓ, ಲೈಲ್ಯಾಂಡ್ ಇದು ಸೆಕೆಂಡ್ ಗಾಡಿಗೆ 2016 20 ಲಕ್ಷ. ಸೆಕೆಂಡ್ ಹ್ಯಾಂಡ್ ಗಾಡಿಗೆ 55,000 ಕಂತು ಕಟ್ಟಬೇಕು. EMI ಬರ್ತಾ ಇದೆ. ಓಕೆ, ಎಲ್ಲಿ ದುಡಿ ಮಂತಿಗೆ ಎಷ್ಟು ಪ್ರಾಫಿಟ್ ಮಾಡ್ಬೋದು ಸರ್ ಈ ಗಾಡಿ? ಏನ್ ಮಾಡಿದ್ರು ಸರ್, ಏನು ಅಲ್ಲೇದೆಲ್ಲ ನೇರ ಟೈರ್ ಹಾಕ್ಸ್ಬೇಕು, ಟ್ಯಾಕ್ಸ್ ಕಟ್ಟಬೇಕು, ಇನ್ಶೂರೆನ್ಸ್ ಕಟ್ಟಬೇಕು, ಡ್ರೈವರ್ ಸಂಬಳ ಕೊಡಬೇಕು, ಹೆಚ್ಚೆ ಮಾಡಿ. ಪಾಪ ಅವ್ರಿಗೂ ಕಷ್ಟ ಅದ. ಓನರ್ ಹೋಗ್ತೀವಿ, ಲೋಡ್ ಹಿಡಿಬೇಕು, ನೋಡ್ತಿರ್ಬೇಕು. ಹೌದು ಸರ್, ಇವಾಗ ತುಂಬಾ ಮತ್ತೆ ಹೊಸ ಹೊಸ ಗಾಡಿ ಬರ್ತಾನೆ ಇದೆ. ಲಾಸ್ ಬರ್ತಾವ ಸರ್, ಏನ್ ಪ್ರಯೋಜನ? ಅದೇ ಬಂದು ಅಲ್ಲಿ ನಿಂತ್ಕೋತಾವ ಫೈನಾನ್ಸ್ ನೋಡಿದಾರಲ್ಲ, ಫೈನಾನ್ಸ್ ಶ್ರೀರಾಮ ಫೈನಾನ್ಸ್ ನಿಂತ್ಕೊಂಡಿರೋ ಗಾಡಿಗಳ ಸೀಸ್ ಮಾಡಿ. ಓ, ಬ್ಯಾಂಕ್ ಲೋನ್ ಕಟ್ಟಲಿಕ್ಕೆ ಆಗಿದೆ. ನೋಡ್ತಿರಲ್ಲ ನೀವೇ, ಹೌದು, ಎಷ್ಟು ಗಾಡಿ ನಿಂತಿದ್ರು. ಹೌದು, ಕಟ್ಟಕ್ಕಾಗಲ್ಲ ಸರ್, ಭಾರಿ ಕಷ್ಟ ಅದ. ಭಾರಿ ಕಷ್ಟ ಇದೆ ಹೊಸ ಹೊಸ ಗಾಡಿ ಮೇಂಟೈನ್ ಮಾಡೋದು, ಹಾಗೆ ಅಲ್ವಾ? ಭಾರಿ ಕಷ್ಟ ಅದ. ಡೀಸೆಲ್ ರೇಟ್ ಜಾಸ್ತಿ ಸರ್. ಹೌದು, ಟ್ಯಾಕ್ಸ್ ಎಲ್ಲ ಜಾಸ್ತಿ. ನಿಮ್ಮ ಇಷ್ಟು ವರ್ಷದ ಎಕ್ಸ್ಪೀರಿಯನ್ಸ್ ಅಲ್ಲಿ ಯಾವ ರೂಟ್ ಸರ್ ಜಾಸ್ತಿ ವರ್ಷ ನಡೆಸಿರೋದು? ಜಾಸ್ತಿ ಸರ್ ನಾವು ಕೇರಳ, ತಮಿಳುನಾಡು, ಗೋವಾ, ಓಕೆ, ಹೈದರಾಬಾದ್. ಎಲ್ಲಿಂದ?
ಮಾಮೂಲಿ ಮೈಸೂರಿಂದ. ಮೈಸೂರಿಂದ. ಸರ್ ಸರ್ ತುಂಬಾ ಜನ ಸರ್ ಬೆಳಗಾಮು ಸರ್ ತುಂಬಾ ಜನ ಹೇಳ್ತಾರೆ ಮೈಸೂರಿಂದ ಬಾಡಿಗೆ ಕಡಿಮೆ ಅಂತಾರೆ, ನಿಜಾನಾ? ಎಲ್ಲ ಸರ್ ಮಾಮೂಲಿ ಫಿಕ್ಸ್ ಬಾಡ್ಗ. ಫಿಕ್ಸ್ ಬಾಡಿಗೆ. ಫಿಕ್ಸ್ ಬಾಡ್ಗ. ಇದು ಡ್ರಿಂಕ್ಸು ಪೇಂಟು ಎಲ್ಲ ಫಿಕ್ಸ್ ಬಾಡ್ಗ ಸರ್. ಫಿಕ್ಸ್ ಬಾಡಿಗೆ. 16 ಟನ್ ಬರ್ತದೆ ಫಿಕ್ಸ್ ಬಾಡ್ಗ. ಓಕೆ, ಉಳಿಯತ್ತಾ ಸರ್? ಸರ್ ಏನು ಉಳಿದ ಲೆಗಗಳಿಗೆ ಡೀಸೆಲ್ 25,000 ಡೀಸೆಲ್ ಬೇಕು, ಟೋಲ್ 5,000 ಬೇಕು, ಡ್ರೈವರ್ ಬೇಟ ಏನೋ 4,000 ಉಳಿತದೆ ಸರ್. 4,000 ಅಲ್ಲಿಂದ ತುಂಬ್ಕೊ ಬಂದಿದ್ರೆ ಎಲ್ಲಿಗೆ ಸರ್? ಇಲ್ಲಿ ಗೋವಾ. ಗೋವಾಗೆ. ಓಕೆ, ಅಲ್ಲಿಂದ ಫಿಕ್ಸ್ ಬಾಡಿಗೆ. ಟನ್ನೇಜ್ ಕಡಿಮೆ. ಟನ್ನೇಜ್ ಕಡಿಮೆ ಏನ್ ಮಾಡಿದ್ರೆ ಟನ್ನೇಜ್ ಕಡಿಮೆ ಅಂತ ತುಂಬ್ಕೊ ಬರೋದಲ್ವಾ? ಬೇರೆ ಲೋಡ್ ಆಗಲ್ಲ ಮೈಸೂರಲ್ಲಿ. ಬೇರೆ ಏನ್ ಲೋಡ್ ಆಗ? ತರಕಾರಿ ಗಿರ್ಕಾರಿ ಅವೆಲ್ಲ ಕೇರಳ ಹೋಯ್ತದೆ ಜಾಸ್ತಿ. ಕೇರಳ. ಈ ಗಾಡಿ ಕೊಡಲ್ಲ. ಓಕೆ, ಚಿಕ್ಕ ಗಾಡಿಗೆ 6 ವೀಲು Six ಆ ಗಾಡಿಗಳಿಗೆಲ್ಲ ಆಯ್ತು. ಓಕೆ, ಈ ಕಡೆನೂ ಕಮ್ಮಿ ಬಾಡ್ಗ, ಈ ಕಡೆದ ಕಮ್ಮಿ ಬಾಡಿಗೆ, ಗೋವಾಯಿಂದ ಕಮ್ಮಿ, ಇನ್ನೂ ಕಮ್ಮಿ. ಅದಕ್ಕೆ ತಮಿಳ್ನಾಡು ತುಂಬ್ಕೋದು. ತಮಿಳ್ನಾಡಿಗೆ. ಅಲ್ಲೇ ತಮಿಳ್ನಾಡಿಗೆ ಚೆನ್ನಾಗಿ ಬಾಡಿಗೆ ಇರುತ್ತೆ. ಅಲ್ಲಿ ಇರ್ತದೆ ಸರ್. ಗಾಡಿಗಳಿದ್ರೆ ಕಮ್ಮಿ ಐತೆ. ಓಕೆ, ಪೇಪರ್ ರೋಡ್ ಅಲ್ಲ? ಪೇಪರು ಉಪ್ಪು ಈ ಕಡೆ ಪೇಪರ್ ಹೋಯ್ತು ಬೆಳಗಾಮಿಂದ. ಎಂಟಿ ಹೋಗ್ಬಿಡ್ತೀರಾ? ಹ್ಞೂ ಸರ್, ಎಂಟಿ ಹೋಯ್ತು. ಇಲ್ಲಿ ಸಿಕ್ಕರೆ ಲೋಡ್ ಮಾಡ್ತೀವಿ, ಬೆಳಗಾಮ್ಗೆ ಸಿಕ್ಕಿದ್ರೆ ಎಂಟಿ ಹೊಡಿತೀವಿ, ಇಲ್ಲಾಂದ್ರೆ ಎಂಟಿ ಹೋಗ್ಬಿಡ್ತೀರಾ? ಓಕೆ, ಬೆಳಗಾಮಿಗೆ. ಬೆಳಗಾಂ ಅಲ್ಲಿಂದ ಚೆನ್ನಾಗಿ ಬಾಡಿಗೆ ಇರತ್ತಾ? ಬಾಡಿಗೆ ಇರ್ತದೆ. ಓಕೆ, ಮಾಡ್ಕೊಂಡು ಹೋಯ್ತೀವಿ. ಅಲ್ಲಿಂದ ತಮಿಳ್ನಾಡು ಹೋಗ್ತೀರಾ? ತಮಿಳ್ನಾಡು ಕೇರಳ ಎಡೆ ಜಾಸ್ತಿ ಅದು. ಓಕೆ ಸರ್, ನೀವು ಮಂಗಳೂರಲ್ಲಿ ಕೋಕೆಲ್ಲ ಲೋಡ್ ಮಾಡಲ್ಲ? ಮಾಡ್ತೀವಿ ಸರ್. ಮಾಡ್ತೀರಾ? ಅದು ಬಾಡ ಕಮ್ಮಿ. ಅದು ಬಾಡಿಗೆ ಕಮ್ಮಿ. ಫುಲ್ ಬಾಡ ಕಮ್ಮಿ. 900 ರೂಪಾಯಿ ಕೊಡ್ತಾರೆ ಮೈಸೂರು. ಮೈಸೂರಿಗೆ ಕೋಕ್ ಲೋಡ್ ಆಗತ್ತಾ? ಮೈಸೂರಿಗೆ ಆಯ್ತು ಸರ್. ಮೈಸೂರಿಗೆ ಆಗುತ್ತೆ, ಮೈಸೂರು ನೀವು ಆಯ್ತು ನಂಜನಗೂಡಿಗೆ ಆಗುತ್ತೆ. ಬಾಡ ಕಮ್ಮಿ. ಓಕೆ ಸರ್, ಜಾಸ್ತಿಯಾಗಿ ತುಂಬುವಂತ ಮೆಟೀರಿಯಲ್ ಯಾವ್ದು ಸರ್ ನೀವು? ಸರ್ ಜಾಸ್ತಿ ಎಲ್ಲಿ ತುಂಬ ಸರ್ ಏನ್ ಕೊಡೋದು. ಲಾಂಗ್ ಅಂತಂದ್ರೆ ಎಲ್ಲಿ ಮಟ್ಟ ಹೋಗ್ತೀರಾ ಸರ್? ಸರ್ ನಾವು ಲಾಂಗ್ವಾರ ಬಾಂಬೆ ಅಷ್ಟೇ, ಜಾಸ್ತಿ ಹೋಗಲ್ಲ ಸರ್. ಬಾಂಬೆ. ಈ ಗಾಡಿ ಹೋಗಿದ್ಯಾ? ಈ ಗಾಡಿ ಹೋಗಲ್ಲ ಸರ್. ಮೊದಲು ಅಲ್ಲೇ ಹೊಡ್ತಿದ್ವಿ, ಇನ್ನೊಬ್ರು ಇಟ್ಟಿದ್ವಿ ಜಾಸ್ತಿ. ಇದು ಜಮ್ಮು ಕಾಶ್ಮೀರ ಆ ಕಡೆ ಹೋಗ್ತಿದ್ವಿ. ಓ, ಈ ಗಾಡಿ. ಓಕೆ, ಅಲ್ಲ ಸ್ಟಾರ್ಟಿಂಗ್ ಅಲ್ಲೇ ಹೊಡಿತಿದ್ವಿ. ನೀವೇ ಹೋಗ್ತಿದ್ರಿ? ನಾವು ಹೋಗ್ತಿದ್ವಿ ಸರ್. ಬೇರೆ ಇನ್ನೊಬ್ರು ಇತ್ತು, ಓನರ್ ಇನ್ನೊಬ್ರು. ಅವ್ರು ಸ್ವಂತ ಹೋಗ್ತಿದ್ರಾ? ಅವ್ರು ಡ್ರೈವರ್ ಅವ್ರು ಕೊಡ್ಬಿಟ್ಟು ನಾವು ತಗೊಂಡು ಅವ್ರ ಹತ್ರ ನೀವು ತಗೊಂಡಿರೋದು? ಬೆಂಗಳೂರು. ಯಾವ ಮಾಡಲ್ ಗಾಡಿ ಸರ್ ಇದು? ಸರ್ 16. ಹೇಗೆ ಸರ್ ಓಡಿಸ್ಲಿಕ್ಕೆಲ್ಲ? ಚೆನ್ನಾಗಿದೆ ಸರ್ ಗಾಡಿ. ಗಾಡಿ ಚೆನ್ನಾಗಿದೆ. ಇದು ಚೆನ್ನಾಗಿದೆ ಸರ್. ಎಲ್ಲ ಈಗ ಅದನ್ನೇ ಕೇಳ್ತಾರೆ ಈಗ ಜನ. ಆ ಗಾಡಿ ಭಾರತ್ ಬೆಂಚ್ನೇ ಕೇಳ್ತಾರೆ. ಓಕೆ, ಇದು ಬಡವ್ರಿಗೆ ಸೂಪರ್. ಇದು ಲೈಲ್ಯಾಂಡ್ ಬಡವರ ಬಾದಾಮಿ. ಬಡವ್ರ ಬಾದಾಮಿ. ಇದು ಲಕ್ಷ್ಮಿ ಗಾಡಿ. ಲಕ್ಷ್ಮಿ. ಭಾರತ್ ಬೆಂಚ್ ಎಷ್ಟು ಚೆನ್ನಾಗಿಲ್ವಾ ಸರ್? ಅದು ಓಡಿಸ್ತಾರೆ ಒಂಚೂರು ರಿಪೇರಿ ಬರ್ತಾರೆ, ಕಥ ಮುಗಿದು. ಹೌದು, ಸಿಕ್ಕಾಪಟ್ಟೆ ಕೆಲಸ ಬರುತ್ತೆ, ಖರ್ಚು ಜಾಸ್ತಿ. ಹಾಗೆ ಸರ್, ಇದು ಒಂದು ಟ್ರಿಪ್ ಹೋಗಿ ಬಂದ್ರೆ ಏನೆಲ್ಲ ಖರ್ಚು ಬರ್ಬೋದು ಸರ್ ಈ ಗಾಡಿಯಲ್ಲಿ? ಖರ್ಚು ಗಾಡಿ ಖರ್ಚು ಏನು ಬರಲ್ಲ ಸರ್. ಗಾಡಿ ಕ್ಲೀನ್ ರೆಡಿ ಮಾಡ್ತಾರೆ, ಏನು ಖರ್ಚು ಬರಲ್ಲ. ಖರ್ಚು ಅದೇ ಡೀಸೆಲ್, ಆಯಿಲ್, ಅದೇ ಮೇಂಟೆನೆನ್ಸ್ ಮತ್ತೆಂತ ಕರೆಕ್ಟಾಗಿ ಮೇಂಟೆನೆನ್ಸ್ ಮಾಡ್ಬೇಕು. ಕರೆಕ್ಟಾಗಿ ಮೇಂಟೆನೆನ್ಸ್ ಮಾಡಿದ್ರೆ, ಕರೆಕ್ಟಾಗಿ ನೋಡ್ಕೊಂಡ್ರೆ ಅಲ್ಲೆಲ್ಲ ರೆಡಿ ಮಾಡ್ತಾರೆ, ಏನು ಬರಲ್ಲ. ಏನು ಮಾಡ್ಕೊ ಒಡಿ ಅಂದ್ರೆ ರಿಪೇರಿ ಬರುತ್ತೆ ಸರ್. ಇದು ನಮ್ಮ ಯಲ್ಲಾಪುರ ಘಾಟ್ ಎಷ್ಟನೇ ಏರಿ ಹೋಗುತ್ತೆ ಈ ಗಾಡಿ? ಈಗ ಘಾಟು ನಿಮ್ ಘಾಟಿ 30 ಟನ್ ಲೆಕ್ಕದ ಬರ್ತದೆ ಸರ್. ಎಷ್ಟನೇ ಏರಿ ಹೋಗುತ್ತೆ? ಫಸ್ಟ್ ಎಕ್ಸ್ಟ್ರಾ ಗೇರ್ ಸರ್. ಘಾಟ್ ಅಂದ್ರೆ ಮೊದ್ಲಿತ್ತಲ್ಲ ಸರ್, ಆ ಗಾಡಿ ಸೂಪರ್. ಗಾಡಿ? ಆ ಗಾಡಿ ಸೂಪರ್. ಹೌದು, ಸಖತ್ ಗಾಡಿ. ಸಖತ್ ಗಾಡಿ. ಅದು ಬಿಟ್ರೆ ಇದೆ. ಇದು ರೋಡ್ ಸರಿ. ಹೌದು ಸರ್. ಇದು ಇವಾಗ ಹೊಸದಾಗಿ ಈ ಫೀಲ್ಡಿಗೆ ಬರೋರಿಗೆ ಏನಂತ ಮೆಸೇಜಸ್ ಕೊಡ್ತೀರಾ ಸರ್? ಕೊಡಿ ಸರ್, ಬರ್ಲಿ ಪಾಪ, ಏನಿಲ್ಲ, ಒಳ್ಳೇದು. ಎಲ್ಲ ನಮ್ಮ ಕೈಲಿ ಐತೆ ಸರ್, ನಮ್ಮ ಕೈಲಿ ಐತೆ ಸರ್. ನಮ್ಮ ಎಲ್ಲ ವ್ಯವಹಾರ ಒಂದು ಕೆಲಸ ಮಾಡ್ಬೇಕು ಅವ್ರು ಗೊತ್ತಿತ್ತಾನೆ. ಒಂದು ಕೆಲಸ ಮಾಡ್ಬೇಕು ಅವ್ರು ಗೊತ್ತಿತ್ತಾನೆ. ನೀವು ಒಂದು ಕೆಲಸ ಮಾಡ್ತೀರಿ, ಅದು ವೃತ್ತಿ. ಯಾರು ಬರಲ್ಲ ಅಂದ್ರೆ ಮುಂದಕ್ಕೆ ಹೆಂಗೆ ಜೀವನ? ದೇಶ ಯಾರು ಬರಲ್ಲ ಅಂದ್ರೆ ಸಾಕ್ಸೋರು ಯಾರು? ಹೌದು, ಈ ಫೀಲ್ಡಿಗೆ ಹೊಸ ಜನ ಬರ್ಬೇಕಾನೆ. ಹೌದು, ಈಗ ನಮ್ದು ಏನಪ್ಪ ಹಿಂಗೆ ಹೋಯ್ತು, ಹೊಸ ಬರ್ಬೇಕಾನೆ, ಸಾಕ್ಸ್ಬೇಕಾನೆ. ರೈತ ಬೆಳಿಲೇಬೇಕು, ಸಾಕ್ಸ್ಲೇಬೇಕು. ಹೌದು, ಸಾಕ್ಸ್ಲಿಲ್ಲ ಅಂದ್ರೆ ಈ ಕೊರೋನಾ ಟೈಮ್ಲಿ ನೋಡಿ ಎಲ್ಲ ಅಂತಿರು ಗ್ಯಾಸ್ ಇದು ಅದೆಂತದ ವ್ಯಾಕ್ಸಿನ್. ವ್ಯಾಕ್ಸಿನ್ ಅದು ಬರ್ದಿದ್ದಕ್ಕೆ ಎಷ್ಟೋ ಜನ ಲಾರಿಗಳು. ಹೌದು, ಇದು ಗ್ಯಾಸ್ ಬರಲಿಲ್ಲ ಅಂದ್ರೆ ನೋಡಿ ಒಂದಿನ ನಿಲ್ಲಿಸ್ಬಿಡ್ರ. ಹೌದು ಸರ್, ಎಲ್ಲದಕ್ಕೂ ಸರ್ ಲಾರಿನೇ ಬೇಕು ಸರ್. ಫಸ್ಟ್ ರೈತ, 8ನೇ ಲಾರಿ. ಹೌದು, ಲಾರಿ ಏನು ಹೆಲ್ಪ್ ಮಾಡಲ್ಲ ಸರ್ಕಾರ. ಎಲ್ಲರೂ ಕೇಳಿದಾರೆ, ಡ್ರೈವರ್ಗೆ ಹೆಲ್ಪ್ ಮಾಡ್ತಾರ? ಏನು ಬರಲ್ಲ. ಓಟ್ ಮಾತ್ರ ಕೇಳ್ತಾರೆ ಅವ್ರು. ಏನು ಬೆನಿಫಿಟ್ ಇಲ್ಲ ಲಾರಿಯವರಿಗೆ ಸರ್ಕಾರದಿಂದ. ಕೇಳಿ ಎಲ್ಲಾರ ನೋಡಿ, ಲಾರಿಯವ್ರಿಗೆ ಉಂಟಾ? ಇಲ್ಲ ಸರ್, ಖಂಡಿತ ಇಲ್ಲ. ಆ ಕೊರೋನಾ ಟೈಮ್ಲಿ ಓಡಿಸ್ತು. ಕೊರೋನಾ ಟೈಮ್ಲು ಭಾರಿ ಕಷ್ಟ. ಆ ಪೊಲೀಸ್ನವರು ಹೂ ಅನ್ನೋರು ಅಗರು ಹೆಚ್ಚು ಮಾಡಿ ಸರ್ಕಾರ ನಮ್ಗೆ ಏನು ಮಾಡಲ್ಲ. ಒಂದೇನೋ ಹೆಚ್ಚು ಯಾರು ಮಾಡ್ಬೇಕು ಅಂತ ಮಾಡಲ್ಲ ಸರ್, ಹೇಳಿ. ಹೌದು ಸರ್, ಯಾರು ಮಾಡ್ಬೇಕಂತ ಮಾಡಲ್ಲ. ಆಕ್ಸಿಡೆಂಟ್ ಯಾರು ಮಾಡ್ಬೇಕು ಅಂತ ಅದೇನು ಬೈ ಮಿಸ್ಟೇಕ್ ಆಗಿ ಆಗ್ಬಿಡುತ್ತೆ, ಅದು ಅರ್ಥ ಮಾಡ್ಕೋಬೇಕು. ಹೌದು ಹೆಚ್ಚು ಮಾಡಿ. ಥ್ಯಾಂಕ್ ಯು ಸೊ ಮಚ್. ಓಕೆ ಸರ್, ಒಳ್ಳೆದಾಗ್ಲಿ.